ಆಗಸ್ಟ್ ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಕೊನೆಯಲ್ಲಿ ಬಂದಂಥ ಟ್ವಿಸ್ಟ್ ಇದೆಯಲ್ಲ, ಆ ಟ್ವಿಸ್ಟು ಆ ಮನೆಗೆ ಬೇಕಾಗಿತ್ತು. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಆ ಇಬ್ಬರು ಕಂಟೆಸ್ಟೆಂಟ್ಗಳಿಗೆ ಆ ಟ್ವಿಸ್ಟ್ ಬೇಕಾಗಿತ್ತು. ಆ ಒಂದು ಶಾಕ್ ಕೊಟ್ರಲ್ಲ, ನಿಜವಾಗ್ಲೂ ಅದು ಅವರಿಗೆ ಅವಶ್ಯಕತೆ ಇದ್ದಂಥ ಶಾಕು. ಮುಖ್ಯವಾಗಿ ಸೊ ರಾಶಿಕಾಗೆ ಆ ಶಾಕ್ ಬೇಕಿತ್ತು. ಯಾಕಂದರೆ ಒಂದು ಲಾಸ್ಟ್ ವಾರದಲ್ಲಿ ನೋಡ್ತಾ ಇದ್ದಾರೆ ಎಲ್ಲೋ ಮೈ ಮರಿತಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಈ ಒಂದು ಲವಿ ಡವಿನಲ್ಲಿ ಸೊ ಅದು ಬೇಕಿಲ್ಲ ಈ ಮನೆಗೆ. ಬಟ್ ಆದರೂ ಕೂಡ ಸೊ ಒಂದು ವಾರದಲ್ಲಿ ಆ ಒಂದು ಮಟ್ಟಿಗೆ ಆ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅಂದರೆ ನನಗಂತೂ ನಿಜವಾಗ್ಲೂ ಸರ್ಪ್ರೈಸ್ ಅಂತ ಅನಿಸುತ್ತೆ. ಸರ್ಪ್ರೈಸ್ ಅನ್ನೋದಕ್ಕಿಂತ ಶಾಕಿಂಗು. ಅದು ಹೆಂಗೆ ಒಂದು ವಾರದಲ್ಲಿ ಆ ಒಂದು ರೇಂಜಿಗೆ ಬಿಟ್ಟಿರೋಕ್ಕಾಗದೇ ರೇಂಜಿಗೆ ಆ ಒಂದು ಬಾಂಡಿಂಗ್ ಬೆಳೀತಿದೆ ಅಂತಂದರೆ ನಿಜವಾಗ್ಲೂ ನನಗಂತೂ ಶಾಕ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಸ್ಪಂದನ ಬಗ್ಗೆ ಅಗೈನ್, ಸ್ಪಂದನ ಬೇಕಪ್ ಆಗಲೇಬೇಕು, ಆಡಲೇಬೇಕು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಇನ್ನು ಉಳಿದಂತೆ ಸುಮಾರು ವಿಷಯಗಳು ನಡೆದಿದೆ. ನಮ್ಮ ಅಶ್ವಿನಿ ಅವರ ಒಂದು ಆಟದಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ, ರಘು ಅವರ ಆಟದಲ್ಲಿ ಒಂದು ಬದಲಾವಣೆ ಕಾಣಿಸ್ತಾ ಇದೆ. ಸೊ ಇದೇ ರೀತಿಯಲ್ಲಿ ಇನ್ನು ಯಾರ್ಯಾರು ಬದಲಾವಣೆಗಳು ಆಗ್ತಾರೆ ಅನ್ನೋದನ್ನು ಮುಂದಿನ ಒಂದು ದಿನಗಳಲ್ಲಿ ನೋಡೋಕ್ಕೆ ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನೂ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಮಾತಾಡ್ಕೊಂಬರೋಣ. ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆದಮೇಲೆ ಸೊ ಮೊನ್ನೆ ಎಪಿಸೋಡಲ್ಲಿ ಏನೇನಾಗಿದೆ ಅನ್ನೋದನ್ನು ನೋಡ್ಕೊಂಬರ್ತಾರೆ. ಅಲ್ಲಿ ರಿಷಾ ಆ್ಯಂಡ್ ಅಶ್ವಿನಿ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ. ಮೀನ್ಸ್ ಆ ಜಾನ್ವಿ ಜೊತೆಗೆ ಏನು ಕಿತ್ತಾಟ ಆಯಿತು ರಿಷಾದು, ಸೊ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇತ್ತು. ಆ ಮುಜುಗರ ಆಗಿರುವಂಥದ್ದು ಏನು ಹೇಳಿದರು ಜಾನ್ವಿ ಅವರು, ಸೊ ಅದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು. ಅದೇ ಚಂದ್ರಪ್ರಭಾ, ರಿಷಾ ಆ್ಯಂಡ್ ಗಿಲ್ಲಿ ಅದೇನು ಮುಜುಗರ ಆಗ್ತಿದೆ ಅದು ನೋಡ್ತಾ ಇದ್ದಾರೆ ಅಂತ ಏನು ಜಾನ್ವಿ ಅವರು ಕಂಪ್ಲೇಂಟ್ ಮಾಡಿದ್ರು ಅವ್ರ ಮೇಲೆ. ಸೊ ಅದೇ ಒಂದು ಇದ್ರ ಬಗ್ಗೆನೇ ನಡೀತಾ ಇತ್ತು. ಬಟ್ ಅದು ಅಶ್ವಿನಿ ಹೇಳುವಂಥದ್ದು, ಬಟ್ ಕಾಮಾಗಿ ಹೇಳಿದ್ರಪ್ಪ. ನನಗೆ ನಿನ್ನೆ ಒಂದು ಪಂಚಾಯತಿ ಆದಾಗಿಂದ ಸೊ ಅಶ್ವಿನಿ ಅವರು ಎಲ್ಲೋ ಲೈಟಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಕೆಲವು ವ್ಯಕ್ತಿಗಳ ಜೊತೆಗೆ ಅಂತ ಅನ್ನಿಸ್ತಾ ಇದೆ. ಸೊ ಅದು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿಯಲ್ಲಿ ಅವರ ಒಂದು ಆಟ ಇರುತ್ತೆ ಅಂತ. ಸದ್ಯಕ್ಕೆ ಮೇ ಬಿ ಅವರು ಏನು 3 ಅಥವಾ 4 ವಾರಗಳ ಹತ್ರ ಏನಿದ್ದಾರೆ ಸೊ ಅದು ಎಲ್ಲೋ ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊತಿದ್ದಾರೆ ಅಂತ ಅನಿಸ್ತಾ ಇದೆ. ಅಗ್ರೆಸಿವ್ ಆಗಿ ಕಿರ್ಚಾಡುವಂಥದ್ದು ಮೇ ಬಿ ಅದು ಕಡಿಮೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ರಘು ಜೊತೆ ನಡ್ಕೊಂಡಿದ್ದಾಗಿರ್ಬೋದು, ನಿನ್ನೆ ರಾಶಿ ಜೊತೆ ನಡ್ಕೊಂಡಿರುವಂಥದ್ದಾಗಿರ್ಬೋದು, ಅದೆಲ್ಲ ಎಲ್ಲೋ ಸ್ವಲ್ಪ ಲೈಟಾಗಿ ಅನ್ನಿಸ್ತಾ ಇದ್ದಾರೆ. ಬಟ್ ಈ ನಾಳೆ ಮಂಡೇದನ್ನೇ ಗೊತ್ತಾಗುತ್ತೆ ಅವರ ಒಂದು ಆಟ ಹೇಗಿರುತ್ತೆ ಅಂತ. ಓಕೆ, ಸೊ ಆ ಡಿಸ್ಕಷನ್ ಆಗಿದ್ದಾದಮೇಲೆ ಇಲ್ಲಿ ನಮ್ಮ ಅಶ್ವಿನಿ ಅವರು ಸೊ ಗಾರ್ಡನ್ ಏರಿಯಾದಲ್ಲಿರುವಂಥ ಎಲ್ಲ ಒಂದು ಕ್ಯಾಮ್ರಾಗಳಿಗೂ ಕೂಡ ಸಾರಿ ಕೇಳ್ತಾರೆ. ಬಿಕಾಸ್ ಸುದೀಪ್ ಸರ್ ಹೇಳಿದ್ರಲ್ಲ ಸ್ಯಾಟರ್ಡೇ ಎಪಿಸೋಡಲ್ಲಿ, ಸೊ ನೀವು ಎಲ್ಲ ಒಂದು ಕ್ಯಾಮ್ರಾಗಳಿಗೂ ಕೂಡ ಜನಗಳಿಗೆ ಸಾರಿ ಕೇಳೋ ರೀತಿಯಲ್ಲಿ ಮಾಡಬೇಕು. ಬಿಕಾಸ್ ಬಿಗ್ ಬಾಸ್ ಆ ಜೈಲಿನ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಕ್ಕೋಸ್ಕರ. ರಘು ಅವರು ಒಂದು ಮಾತು ಹೇಳ್ತಿದ್ದಾರೆ ಅಲ್ಲಿ ಬಾತ್ರೂಮಲ್ಲಿ ಕೂತ್ಕೊಂಡಾಗ. ಅಶ್ವಿನಿ ಆ್ಯಂಡ್ ರಘು ಅವರು ಒಂದು ಕಾನ್ವರ್ಸೇಷನ್ ಆಯಿತು. ಎಷ್ಟು ಅದು ಒಂದು ರೀತಿಯಲ್ಲಿ ಹೆಂಗಿತ್ತು ಅಂದರೆ ಇಬ್ಬರು ಕೂಡ ಖುಷಿಯಾಗಿ ಆ ರೀತಿಯಲ್ಲಿ ಇಬ್ಬರಿಗೂ ನೋಡುವಂಥದ್ದು ಕಷ್ಟ ಮನೆ ಒಳಗಡೆಗೆ. ಬಟ್ ಇಬ್ಬರು ಕೂಡ ಖುಷಿಯಾಗಿ ಏನಂದರೆ ಒಂಥರ ಏನೋ ಒಂದು ಹಳೆ ಬಾಂಧವ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಖುಷಿ ಆಯ್ತು ಅದು ನೋಡಿ. ಆಮೇಲೆ ರಘು ಅವ್ರು ಹೇಳ್ತಾ ಇದ್ರು ಅಶ್ವಿನಿ ಅವರಿಗೆ, ನಿಮ್ಮಲ್ಲಿರೋ ಒಳಗಡೆ ಇರುವಂಥ ಅಶ್ವಿನ ಆಚೆ ತರುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಫುಲ್ ಅಶ್ವಿನಿ ಅವರೆಲ್ಲ ನಗಾಡ್ಕೊಂಡು ಫುಲ್ ಅಂದರೆ ಒಂಥರ ಬ್ಲಶಿಂಗ್ ಥರದಲ್ಲಿ, ಹೌದಾ ಹಾಗೆ ತನ್ನಿ ಅನ್ನೋ ರೀತಿಯಲ್ಲಿ ಏನೋ ಹೇಳ್ತಾ ಇದ್ರು. ಆ್ಯಂಡ್ ಇದ್ರ ಜೊತೆಗೆ ಒಂದು ಒಳ್ಳೆ ಕಾನ್ವರ್ಸೇಷನ್ ಆಯಿತು ಅವ್ರಿಬ್ಬರ ಬಗ್ಗೆ. ಆ್ಯಂಡ್ ಹೊರಗಡೆಗಂತೂ ಅವ್ರ ಬಗ್ಗೆ ಒಂದು ಲವ್ದೊಂದು ಯಾವುದೋ ರೀಲ್ಸ್ ನೋಡಿದೆ ನಾನು. ಅದು ನೋಡ್ಬಿಟ್ಟು ಇದು ಯಾವುದೋ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂದ್ಕೊಂಡೆ ನಾನು. ಸಖತ್ತಾಗಿತ್ತಪ್ಪ, ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ನಮ್ಮ ಗಿಲ್ಲಿದಂತೂ ಒಂದು 3-4 ಆಗಿದೆ. ದೊಡ್ಡವ ಚಿಕ್ಕವನ ಅಂತ ಸಾಂಗು. ಅದಾದಮೇಲೆ ಇವ್ರದ್ದು ಬೇರೆ ನೋಡಿ ನನಗೆ ಶಾಕ್ ಆಗೋಯ್ತು. ತಲೆನೇ ಗಿರ್ಗಿರ ಅಂದ್ಬಿಟ್ಟು ನನಗೆ. ಇದು ಯಾವುದು ಗುರು, ಇದು ಒಳ್ಳೆ ಸಖತ್ತಾಗಿತ್ತು. ಬಟ್ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಯಾರು ಮಾಡಿದ್ರು ಪುಣ್ಯಾತ್ಮ, ಚೆನ್ನಾಗಿ ಮಾಡಿದ್ದ. ಇದಾದಮೇಲೆ ಇಲ್ಲಿ ಧ್ರುವಂತ್, ಗಿಲ್ಲಿ ಆ್ಯಂಡ್ ಚಂದ್ರಪ್ರಭಾ ಡಿಸ್ಕಷನ್ ಮಾಡ್ತಾಯಿದ್ರು. ಮೀನ್ಸ್ ಕಾಕ್ರೋಚ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಟಾರ್ಗೆಟ್ ಮಾಡ್ತಿದ್ದೇನೆ ಹಾಗೆ ಹೇಗೆ ಅಂತ. ಆಮೇಲೆ ನಮ್ಮ ಗಿಲ್ಲಿ ಹೇಳ್ತಾಯಿದ್ರು ಸೊ ಆ ಸ್ಯಾಟರ್ಡೆ ಎಪಿಸೋಡ್ ಆದಮೇಲೆ ಈ ಮನೆ ಒಳಗಡೆಗೆ ಏನು ಮಾತಾಡ್ಬೋದು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ. ಇದಾದಮೇಲೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆಗಿದ ತಕ್ಷಣ ಕೇಳುವಂಥದ್ದು ಸೊ ದೀಪಾವಳಿ ಹಬ್ಬ ಹೇಗಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋ ರೀತಿಯಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ. ಅಲ್ಲಿ ಕೆಲವರು ತಮ್ಮ ಒಂದು ಅಭಿಪ್ರಾಯನ ಹಂಚ್ಕೊತಾರೆ. ಕಾವ್ಯ ಹೇಳಿರುವಂಥದ್ದು ಸೊ ಅಂದರೆ ನಮ್ಮಲ್ಲಿ ಪಟಾಕಿ ಹೊಡೆದಿದ್ದೇ ಇಲ್ಲ, ಬಟ್ ಇಲ್ಲಿ ಹೊಡೆದಿರುವಂಥದ್ದು ಖುಷಿ ಆಯಿತು ಅಂತ ಹೇಳಿದ್ರು. ಮಲ್ಲಮ್ಮ ನಮ್ಮೂರಲ್ಲೆಲ್ಲ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಲ್ಲ ಹಾಗೆ ಅಂದರು. ಬಟ್ ನಾರ್ಮಲಿ ಮಲ್ಲಮ್ಮ ಮೇ ಬಿ ಉತ್ತರ ಕರ್ನಾಟಕ ಅಂತ ಅಂದರೆ ಸೊ ನಮ್ಮ ಕಡೆನೂ ಮಾಡ್ತಾರೆ. ಸೊ ನಾನು ಆ ಕಡೆನೂ ಆಗಿರೋದ್ರಿಂದ ಖಂಡಿತವಾಗ್ಲೂ ಮಾಡ್ತಾರೆ. ಬಟ್ ಇನ್ನೂ ತುಂಬ ಜೋರಾಗಿ ಮಾಡ್ತಾರೋ ಅಥವಾ ಕಡಿಮೆ ಮಾಡ್ತಾರೋ ಅನ್ನೋದು ಅದು ಅವರವರ ಒಂದು ಊರಿದ್ದ ಸಂಬಂಧಪಟ್ಟಂಗೆ. ಬಟ್ ಮಾಡ್ತಾರೆ ಒಟ್ಟಿನಲ್ಲಿ. ಓಕೆ, ಗಿಲ್ಲಿ ಹೇಳಿರುವಂಥದ್ದು ನಮ್ಮ ಕಡೆಗೆಲ್ಲ ಫುಲ್ ಜಾತ್ರೆ ರೀತಿಯಲ್ಲಿ ಮಾಡ್ತಾ ಇದ್ವಿ, ತುಂಬ ಜನ ಸೇರ್ತಾ ಇದ್ವಿ. ಬಟ್ ಇಲ್ಲಿ ಕಮ್ಮಿ ಜನ ಆಯಿತು, ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ವಿ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೀತು. ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಸ್ವಲ್ಪ ಅಲ್ಲಿ ಕಾವ್ಯಾಗಿ ಇಟ್ಕೊಂಡು ಸ್ವಲ್ಪ ಅವ್ರನ್ನ ಫನ್ನಾಗಿ ರೇಗಿಸೋವಂಥದ್ದು ಅದು ಇದೆಲ್ಲ ಆಯಿತು. ಆ್ಯಂಡ್ ಅಲ್ಲಿ ಒಂದು ಹಾಡು ಹಾಡಬೇಕು ಅಂತ ಸುದೀಪ್ ಸರ್ ಕೇಳ್ತಾರೆ. ಅಂದರೆ ಕಾವ್ಯ ಅವ್ರು ಕೇಳಿದ್ದಾರೆ ಕ್ಯಾಮ್ರಾ ಹತ್ರ ಬಂದು, ನನಗೋಸ್ಕರ ಗಿಲ್ಲಿ ಹಾಡು ಹಾಡಬೇಕು ಅಂತಂದಾಗ ಸೊ ಅಲ್ಲಿ ಸುದೀಪ್ ಸರ್ ಹೇಳಿದ್ರು. ಅವಾಗ ಇವನು ಗೊತ್ತಲ್ಲ ಮೊದಲೇ ಸಿಕ್ಕಿದ್ದೆ ಚಾನ್ಸು ಅಂತ, ಸೀರೆಯಲ್ಲಿ ಹುಡುಗಿರ ನೋಡಲೇಬಾರದು ನಿಲ್ಲಲು ಟೆಂಪ್ರೇಚರ್ ಅಂತೇನೋ ಶುರು ಹಚ್ಕೊಂಡೇ ಬಿಟ್ಟ ಶಿಷ್ಯ. ಅವನಿಗೆ ಹೇಳೋದು ಸಾಕು, ಅವನಿಗೆ ಕಾವ್ಯ ಅಂದ ತಕ್ಷಣ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾನೆ. ಆಮೇಲೆ ಸುದೀಪ್ ಸರ್ ಹೇಳಿದ್ರು, ಅವರೇನು ಹೇಳಿಲ್ಲಪ್ಪ ನಾನೇ ಹೇಳಿದ್ದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದಾದಮೇಲೆ ಚಂದ್ರಪ್ರಭಾ ಕೇಳಿದ್ರೆ ಖುಷಿ ಆಯಿತು. ಸಾರ್ ನನ್ನ ಹೆಂಡತಿ ನುಗ್ಗೆಕಾಯಿ ಏನೋ ಕಳಿಸಿದ್ಲು ಹಾಗೆ ಹೀಗೆ. ಈ ಮನುಷ್ಯ ಬಾಯಿ ಬಿಟ್ಟರೆ ಅಲ್ಲಿಗೆ ಹೋಯ್ತಾನೆ. ಅದು ಬಿಟ್ಟರೆ ಬರಲ್ಲ ಅನ್ಸುತ್ತೆ. ಬರೀ ಡಬಲ್ ವಿನಿಂಗ್ಗಳು ಇವೇ ಇರ್ತಾವೆ. ಅವನು ನಿನ್ನೆ ಇಂಡೈರೆಕ್ಟಾಗಿ ಏನೇನೋ ಮಾತಾಡ್ದ. ಬಟ್ ಅದ್ರ ಜೊತೆಗೆ ಅವ್ನು ಹೆಂಡ್ತಿದ್ದೊಂದು ವಿಟಿ ಕೂಡ ಪ್ಲೇ ಮಾಡಿದ್ರು. ಓಕೆ, ಚೆನ್ನಾಗಿತ್ತು. ಒಂಥರ ಈ ಸರಿ ಚಂದ್ರಪ್ರಭಾನ ಒಂದು ವೇಳೆ ತುಕಾಲಿ ಸಂತು ಥರ ಮೇ ಬಿ ಯೂಸ್ ಮಾಡ್ಕೊಬೇಕು ಅಂತ ಅನ್ಕೊತಿದ್ದಾರೆ. ನಾನು ನಿರೀಕ್ಷೆ ಮಾಡಿದ್ದೆ ಗುರು, ಇವನು ಸ್ಟೇಜಿಗೆ ವೇದಿಕೆ ಮೇಲೆ ಬಂದಾಗ ಎಂಟ್ರಿ ಕೊಡೋ ಟೈಮಲ್ಲಿ ಸೊ ವೀಕೆಂಡಲ್ಲಿ ಒಂದು ಫನ್ ಇರುತ್ತೆ, ಒಂಥರ ತುಕಾಲಿ ಸಂತೋಷ
ಸಂತು ಥರ ಅಂತ ಹೇಳಿದ್ದೆ, ನಾನೇ ಪ್ರಾಮಿಸ್ ಮಾಡಿದ್ದೆ. ಬಟ್ ಆ ಒಂದು ನಿರೀಕ್ಷೆಗೆ ಇಲ್ಲ, ಆಗ್ತಾ ಇಲ್ಲ ಅಷ್ಟೊಂದು ಒಂದು ರಿಸಲ್ಟ್ ಬರ್ತಾ ಇಲ್ಲ. ಕಷ್ಟ ಆಗುತ್ತೆ ನಂಗಾದರೆ. ಓಕೆ, ಸೊ ಇದಾದಮೇಲೆ ನಮ್ಮ ಮಾಳು ಅವರಿಗೆ ಸುದೀಪ್ ಸರ್ ಕೆಣಕ್ತಾರೆ. ಬಿಕಾಸ್ ಅವ್ರು ಕೊಟ್ಟಂಥ ನಾಮಿನೇಷನ್ ಮಾಡಿದಂಥ ರೀಸನ್ಗಳು, ನಾಮಿನೇಷನ್ ಮಾಡಿದ ಪ್ರಾಬ್ಲಮ್ ಅಲ್ಲ, ಕೊಟ್ಟಿರೋ ರೀಸನ್ಗಳ ಬಗ್ಗೆ ಒಂದು ಡಿಸ್ಕಷನ್ ನಡೆಯುತ್ತೆ. ಅಂದರೆ ಅವ್ರು ನಾಮಿನೇಟ್ ಮಾಡಿರುವಂಥದ್ದು ಒಂದು ಗಿಲ್ಲಿಗೆ, ಸೊ ಇನ್ನೊಂದು ಅಶ್ವಿನಿಗೆ ಮಾಡ್ತಾರೆ. ಸೊ ಅವರಿಬ್ಬರು ಯಾವುದರಲ್ಲಿ ಹೆಚ್ಚಾಗಿರ್ತಾರೆ, ಸೊ ಒಂದು ಆ್ಯಕ್ಟಿವಿಟಿನಲ್ಲಿ ಅದ್ರ ಬಗ್ಗೆನೇ ಅವರು ಈ ನೆಗೆಟಿವ್ ಆಗಿ ಕಮೆಂಟ್ ಕೊಡ್ತಾರೆ. ಅದೇನು ಅಂದರೆ ಕಾಮಿಡಿ ಬರ್ತಾ ಇಲ್ಲ, ಸೊ ಎಂಟರ್ಟೈನ್ಮೆಂಟ್ ಇನ್ನೂ ಬರಬೇಕು, ಎಂಟರ್ಟೈನ್ಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಗಿಲ್ಲಿ ಹೇಳುವಂಥದ್ದು. ಬಟ್ ಅವ್ನು ಎರಡೂ ಕೂಡ ತುಂಬ ಚೆನ್ನಾಗೇ ಮಾಡ್ತಿದ್ದಾನೆ. ಸೊ ಅದಾದಮೇಲೆ ಅಶ್ವಿನಿ ಅವರು, ಸೊ ಮಾತು ಕಡಿಮೆ ಆಗಿದೆ, ಸೊ ಇನ್ನೂ ಜಾಸ್ತಿ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಎರಡೂ ಕೂಡ ಅಷ್ಟೇ, ಅದು ಒಂದು ರೀತಿಯಲ್ಲಿ ಎರಡೂ ಕೂಡ ಫಾಲ್ಸ್ ಒಂದು ನಾಮಿನೇಷನ್ ತೊಗೊಂಡಂಥ ಒಂದು ರೀಸನ್ಗಳಂತಲೇ ಹೇಳ್ತೀನಿ. ಸೊ ಈ ಥರ ಆದಾಗ ಏನಾಗುತ್ತೆ ಅಂದರೆ ಸುದೀಪ್ ಸರ್ ಹೇಳಿರುವಂಥದ್ದು, ಸೊ ಅಂದರೆ ವ್ಯಾಲ್ಯೂ ಇರಲ್ಲ ಅದಕ್ಕೆ. ಸೊ ಇನ್ ಕೇಸ್ ಈ ಥರ ಆದಾಗ ಮುಂದೆ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟು ಕೂಡ ಇವರ ಒಂದು ಓಟಿಂದ ನಾಮಿನೇಷನ್ ಆಗಿ ಅವ್ರು ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಈ ಮಾಳುಗೂ ಕೂಡ ಅಷ್ಟೇ, ಸೊ ಯೂನಿಯನ್ ಗುರು ಹಿಂಗೆ ಅಂದರೆ ನಾಮಿನೇಷನ್ ಮಾಡ್ತಾನಲ್ಲ ಅಂತ ಅವ್ರ ಮೇಲೂ ಕೂಡ ನೆಗೆಟಿವ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಸೊ ನಾಮಿನೇಷನ್ ಮಾಡಬೇಕು ಅಂತಲೇ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಬಿಗ್ ಬಾಸ್ ಈ ರೇಸಲ್ಲಿ ಯಾರು ಲೀಡಲ್ಲಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಬಂದಿರುವಂಥದ್ದು ಗಿಲ್ಲಿ ಆ್ಯಂಡ್ ಅಶ್ವಿನಿ ಅಂತಲೇ ಬಂದಿರುವಂಥದ್ದು. ಆ್ಯಂಡ್ ಅದಕ್ಕೆ ಸುದೀಪ್ ಸರ್ ಕೇಳ್ತಾರೆ, ಸೊ ನಿಮಗೆ ಯಾಕೆ ಇವಾಗ ಮ್ಯಾಕ್ಸಿಮಮ್ ಅಂದರೆ ಗಿಲ್ಲಿ ಆ್ಯಂಡ್ ಅಶ್ವಿನಿ ಇದ್ದಾರೆ, ಸೊ ಅವ್ರು ಯಾಕೆ ನಿಮಗೆ ಬಿಗ್ ಬಾಸ್ ಮನೆ ಒಳಗೆ ಲೀಡರ್ ಇದ್ದಾರೆ ಅಂತ ಅನಿಸ್ತೈತೆ ಇದ್ದಾರೆ ಅಂತ ಕೇಳಿದಾಗ ಮೇ ಬಿ ಯಾರ ಕಡೆಯಿಂದ ಕೂಡ ಉತ್ತರ ಬರಲಿಲ್ಲ. ಬಟ್ ಸುದೀಪ್ ಸರ್ ಹೇಳುವಂಥದ್ದು, ಅವರು ಈ ಮನೆ ಒಳಗಡೆಗೆ ಬದುಕ್ತಾ ಇದ್ದಾರೆ, ಸೊ ಅದಕ್ಕೋಸ್ಕರ ಸೊ ಅವರು ಈ ಮನೆಗೆ ಹೊಂದ್ಕೊಂಡಿದ್ದಾರೆ, ಸೊ ಅದಕ್ಕೆ ಸೊ ಅವ್ರು ಲೀಡರ್ ಇರುವಂಥದ್ದು. ನೀವು ಯಾರು ಕೂಡ ಇನ್ನೂ ಆ ಒಂದು ಕಂಫರ್ಟೇಬಲ್ ಝೋನ್ಗೆ ಇನ್ನೂ ಬಂದಿಲ್ಲ, ಹಾಗೆ ಹೀಗೆ ಅಂತ ಕೆಲವೊಂದು ರೀಸನ್ ಕೊಟ್ಟರು. ಒಂದು ರೀತಿಯಲ್ಲಿ ಹೌದು ಅಂತಾನು ಅನಿಸುತ್ತೆ. ಅಂದರೆ ಇವಾಗ ಗಿಲ್ಲಿ ಆದರೂ ಆಗಿರ್ಬೋದು, ಅಶ್ವಿನಿ ಆದರೂ ಆಗಿರ್ಬೋದು, ಸೊ ಈ ಮನೆ ನಮ್ಮದು, ಸೊ ಇದು ನಮ್ಮದೇ ಸಾಮ್ರಾಜ್ಯ ಅನ್ನೋ ರೀತಿಯಲ್ಲಿ ಅವ್ರು ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಅವ್ರು ಲೀಡರ್ ಇರುವಂಥದ್ದು. ಆಮೇಲೆ ಅವರು 24 ಗಂಟೆ ಕೂಡ ಸೊ ಅದ್ರಲ್ಲಿ ನಾನು ಎಲ್ಲಿದ್ದೀನಿ ಅನ್ನೋದ್ರಲ್ಲಿ ಕ್ಲಾರಿಟಿ ಇದೆ ಇಬ್ರಿಗೂ ಕೂಡ. ಸೊ ಅದಕ್ಕೋಸ್ಕರ ಆ ರೀತಿಯಲ್ಲಿ ಒಂದು ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ರೀಸನ್ ಅಂತ ಬಂದಾಗ, ಸೊ ಅಲ್ಲಿ ಬಿಗ್ ಬಾಸ್ ರೇಸ್ ಇನ್ನೂ ಯಾರು ಸ್ಟಾರ್ಟೇ ಮಾಡಿಲ್ಲ, ಅಥವಾ ಯಾರು ಸ್ಟ್ರಕ್ ಆಗಿದ್ದಾರೆ, ಅಥವಾ ಯಾರು ಇನ್ನೂ ಒದ್ದಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬಂದಾಗ, ಸೊ ಇಲ್ಲಿ ಕೆಲವೊಂದು ಹೆಸರು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತಿರೋದ್ರಲ್ಲಿ ಮಾಳು ಬಂತು, ಆಮೇಲೆ ಮಲ್ಲಮ್ಮ ಅವ್ರ ಹೆಸರು ಬಂತು. ಮ್ಯಾಕ್ಸಿಮಮ್ ಅವರಿಬ್ಬರದೇ ಬಂದಿರುವಂಥದ್ದು. ಓಕೆ, ಸ್ಟ್ರಕ್ ಆಗಿರೋದು ಈ ಥರ ಒದ್ದಾಡ್ತಿರೋವಂಥವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಯಾವಾಗಲಾದ್ರು. ಬಟ್ ಈ ಸ್ಟಾರ್ಟ್ ಮಾಡದೇ ಇರೋ ಅಂದರೆ ಮಲ್ಲಮ್ಮ ಆ್ಯಂಡ್ ಮಾಳು, ಅಗೇನ್ ಇವರಿಬ್ಬರದು ಕೂಡ ನನ್ನ ಪ್ರಕಾರ ತುಂಬ ಕಷ್ಟ ಇದೆ. ಸೊ ಯಾವ ರೀತಿಯಲ್ಲಿ ಅದನ್ನು ಅವರು ಅಲ್ಲಿಂದ ಮುಂದೆ ಬರ್ತಾರೋ ಗೊತ್ತಿಲ್ಲ. ಆ್ಯಂಡ್ ಇದಾದಮೇಲೆ ಸುದಿ ಅವರು ಕೊಡುವಂಥ ರೀಸನ್ಗಳನ್ನ ಆಲ್ರೆಡಿ ನೋಡಿದ್ದೀರಾ. ಸ್ಟಾರ್ಟ್ ಮಾಡಿಲ್ಲ ಅಂತಂದಾಗ ಮಲ್ಲಮ್ಮನ ಹೆಸರು ಹೇಳಿ ಕೆಲವೊಂದು ರೀಸನ್ಗಳೆಲ್ಲ ಕೊಡ್ತಾರೆ. ಅದು ಧ್ರುವಂತನೆಲ್ಲ ಒಳಗಡೆ ಕರ್ಕೊಂಡು ಬಂದು ಧ್ರುವಂತ್ ಎಮೋಷ್ನಲ್ ಆಗಿ ಅಂದರೆ ಡ್ರಾಮಾ ಮಾಡ್ತಿದ್ದಾನೆ ಮಲ್ಲಮ್ಮನ ಇಟ್ಕೊಂಡು. ಆಮೇಲೆ ಬಕೆಟ್ ಇರೋದು ಸ್ನಾನ ಮಾಡೋಕ್ಕೆ, ಜೀವನ ಮಾಡೋಕ್ಕಲ್ಲ ಅನ್ನೋ ಡೈಲಾಗ್ಗಳು. ಸೊ ಇದನ್ನು ಇಂಡೈರೆಕ್ಟ್ ಆಗಿ ಧ್ರುವಂತನ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ. ಓಕೆ, ಸೊ ಇದಾದಮೇಲೆ ಅಲ್ಲಿ ವೇದಿಕೆ ಮೇಲೆ ಇದ್ದಂಥ ಜನ ಬೆಂಬಲ ಈಗ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಮಲ್ಲಮ್ಮಗೆ ಹೇಳ್ತಾರೆ. ಅಂದರೆ ಮಲ್ಲಮ್ಮಗೆ ಹೇಳುವಂಥದ್ದು, ಸೊ ಸ್ಟಾರ್ಟಿಂಗಲ್ಲಿ ಏನು ಬಂದ್ರಿ ನೀವು ಮನೆ ಒಳಗಡೆ ಎಂಟ್ರಿ ಆಗೋ ಟೈಮಲ್ಲಿ ಇದ್ದಂಥ ಒಂದು ಜನ ಬೆಂಬಲ ಇದೆಯಲ್ಲ ಸಿಕ್ಕಾಪಟ್ಟೆ ಇತ್ತು ನಿಮಗೆ. ಬಟ್ ಒಳಗಡೆ ಹೋದ್ಮೇಲೆ ನೀವು ಏನು ಮಾಡ್ತಿದ್ದೀರಾ ಅಂತ ಒಂದು ಕ್ವಶನ್ ಬಂದಾಗ, ಸೊ ಮೇ ಬಿ ಅವರಿಗೆ ಅನಿಸಿರುತ್ತೆ ಸುದೀಪ್ ಸರ್ಗೆ ಹೊರಗಡೆ ಸ್ವಲ್ಪ ಕಡಿಮೆ ಆಗಿದೆ ಅಂತಂದಾಗ, ಸೊ ಅದನ್ನು ಮೇ ಬಿ ಇಂಡೈರೆಕ್ಟ್ ಆಗಿ ತಲುಪಿಸಿದ್ರು ಅಂತಲೇ ಹೇಳ್ತೀನಿ. ಆಮೇಲೆ ಮಲ್ಲಮ್ಮನ ಒಂದು ರೀತಿಯಲ್ಲಿ ಅಲ್ಲಿ ಯಾವ್ದು ಡಿಸ್ಕಷನ್ಗೂ ಕೂಡ ಕರೆಯಲ್ಲ, ಅಥವಾ ಇವರು ಕೂಡ ಅಲ್ಲಿ ಫೋರ್ಸ್ಫುಲಿ ಆಗಿ ಹೋಗಬೇಕಾಗುತ್ತೆ ಕೆಲವೊಂದು ಕನ್ವರ್ಸೇಷನಲ್ಲಿ ಮಾತಾಡಬೇಕು ಅಂತಂದಾಗ. ಟಾಸ್ಕು ಅಂತ ಬಂದಾಗ ಅವರಿಗೆ ಆ ರೂಲ್ಸ್ಗಳು ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವರು ಕೂಡ. ನಾ ಹೇಳ್ತಾ ಇಲ್ವಾ, ಬಿಗ್ ಬಾಸ್ಗೆ ಮಲ್ಲಮ್ಮ ಅಂತೂ ಅಲ್ವೇ ಅಲ್ಲ. ಓಕೆ, ಅವರಿಗೆ ವಯಸ್ಸಾಗಿದೆ, ಹಿರಿಯರಿದ್ದಾರೆ, ಎಲ್ಲ ಓಕೆ, ಆ್ಯಕ್ಟಿವ್ ಆಗಿದ್ದಾರೆ, ಎನರ್ಜಿ ಇದೆ. ಬಟ್ ಬಿಗ್ ಬಾಸ್ ಗೇಮ್ ಅಂತೂ ಚಾನ್ಸೇ ಇಲ್ಲ. ಓಕೆ, ಇದಾದಮೇಲೆ ಅಲ್ಲಿ ಗಿಲ್ಲಿ ಮೀಸೆ ಬಗ್ಗೆ ಚರ್ಚೆ ನಡೆಯುತ್ತೆ. ಗಿಲ್ಲಿ ಮೀಸೆ ಹೆಂಗೋಯ್ತು, ಆ ಕೆಂಪೇಗೌಡ ಮೀಸೆ ಏನಾಯಿತು, ಇದರ ಬಗ್ಗೆ ಎಲ್ಲನೂ. ಸೊ ಅಲ್ಲಿ ಹೇಳುವಂಥದ್ದು, ಕಾವ್ಯ ಕಂಡೀಷನ್ ಹಾಕಿದ್ರು ಕೆಂಪೇಗೌಡ ಮೀಸೆ ಮಾಡಬೇಕು ಅಂತ, ಸೊ ಅದಕ್ಕೋಸ್ಕರ ಮಾಡಿದೆ ಅಣ್ಣ ಹಾಗೆ ಹೀಗೆ ಅಂತ. ಆ್ಯಂಡ್ ಇದಾದಮೇಲೆ ಅಲ್ಲಿ ಗಿಲ್ಲಿ ವರ್ಸಸ್ ರಘು ಸ್ವಲ್ಪ ಫೈಟ್ ಆಗುತ್ತೆ. ಅಂದರೆ ಅದು ಚೈನ್ ವಿಚಾರದಲ್ಲಿ. ಸೊ ಯಾರೋ ಚೈನ್ ಕದ್ಬಿಟ್ರೆ ಕಳ್ಳನ ಮಗ ಅವ್ನು ಗೊತ್ತಾದರೆ ಹಾಗೆ ಹೀಗೆ ಅಂತ ಗಿಲ್ಲಿ ಮಾಡ್ತಾ ಇದ್ದ. ಅದಾದಮೇಲೆ ಕೊನೆಗೆ ಬಂದಿರುವಂಥದ್ದು ಅದು ರಘುಗೆ. ಸೊ ರಘು ಹತ್ರನೇ ಇದೆ ಅಂತ ಗೊತ್ತಾದಮೇಲೆ ಅದು ಅಭಿಷೇಕ್ ಕೊಟ್ಟ ಅಂತಂದಮೇಲೆ ಸ್ವಲ್ಪ ಅಲ್ಲಿ ಸುದೀಪ್ ಸರ್ ಅಲ್ಲಿ ಸ್ವಲ್ಪ ಫನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲೊಂದು ಸತ್ಯ ಗೊತ್ತಾಯ್ತಣ ಅಂತ ಹೇಳ್ಬಿಟ್ಟು ಗಿಲ್ಲಿ ಹೇಳ್ತಾ ಇದ್ದ. ಅಂದರೆ ಈ ಗಡ್ಡ ಹೋಗೋದಕ್ಕೂ ಮತ್ತು ಬರೋದಕ್ಕೂ ಕೂಡ ಅದು ಹೆಣ್ಮಕ್ಳು ಹುಡುಗಿರೇ ಕಾರಣ ಅನ್ನೋ ರೀತಿಯಲ್ಲಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ಒಂದು ಫನ್ನಿ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರು. ಈಗ ಮೀಸೆ ಹೆಂಗೆ ಬಂದಿದೆ, ಜಸ್ಟ್ ಒಂದು ಕಂಟೆಂಟ್ಗೋಸ್ಕರ, ಸೊ ಕಾವುಗೋಸ್ಕರ ಈ ಒಂದು ಹೇರ್ ಸ್ಟೈಲಲ್ಲಿ ಯಾವ್ದು ಮಾಡಿಸ್ತೀಯ ನಿಮ್ಮ ಕಾವುಗೋಸ್ಕರ ಅಂತ ಸುದೀಪ್ ಸರ್ ಕೇಳಿದ್ರು. ಜಸ್ಟ್ ಫನ್ನಾಗಿತ್ತು ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದಮೇಲೆ ಅಲ್ಲಿ ವೈಲ್ಡ್ ಕಾರ್ಡ್ ಬಂದಮೇಲೆ ಪ್ರೇಮ್ ಕಹಾನಿಗಳು ಶುರುವಾಗಿದೆ ಅಂತ ಕೇಳಿದಾಗ ಅಲ್ಲಿ ಚಂದ್ರಪ್ರಭಾ ಹೇಳಿರುವಂಥದ್ದು, ಸೂರಜು ರಾಶಿಕಾ, ಅಥವಾ ಅದಾದಮೇಲೆ ಇನ್ನೂ ಒಂದು ಹೇಳ್ತಾರೆ ಗುರು, ಇದು ರಘು ಆ್ಯಂಡ್ ಅಶ್ವಿನಿ ಅಂತೆ. ಇದು ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಹೊರಗಡೆ ಇದೇನಾದ್ರೆ ಅವ್ನಿಗೆ ಗೊತ್ತಿತ್ತಾಯ್ತಾ ಅಂತ, ಬಟ್ ಅಲ್ಲಿ ಹೊರಗಡೆ ನಡೀತಿದೆಯಲ್ಲ. ಸೊ ಅದು ಒಂದು ರೀತಿಯಲ್ಲಿ ಪ್ರೇಮ್ ಕಹಾನಿ ಎಲ್ಲೋ ಲೈಟಾಗಿ ಆ ಒಂದು ಬ್ಲಷಿಂಗು ಇಬ್ಬರು ಕಡೆಯಿಂದ ಕೂಡ. ಈ ರಘು ಮುಖದಲ್ಲಿ ನಗು ನೋಡಿಲ್ಲ, ಅಶ್ವಿನಿ ಮುಖದಲ್ಲೂ ನಗು ನೋಡಿಲ್ಲ. ನಿನ್ನೆ ಆ ಬಾತ್ರೂಮಲ್ಲಿ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಇಬ್ಬರು ಮುಖದಲ್ಲೂ ಅದೊಂಥರ ನಗು ಕಾಣಿಸ್ತಾ ಇತ್ತು, ಗೊತ್ತಿಲ್ಲಪ್ಪ. ಸೊ ಇದಾದಮೇಲೆ ಅಲ್ಲಿ ಯಾರು ರಿಷಾ ಆ್ಯಂಡ್ ಮೇ ಬಿ ಅಲ್ಲಿ ಕಾಕ್ರೋಚ್ ಅಂತ ಹೇಳಲಿಕ್ಕೆ ಬಂದ ಅವನು, ಬಟ್ ಅದು ಆಗಲಿಲ್ಲ, ಅವನ ಮೇಲೆ ತಾಕಕ್ಕೆ ಹೋಯ್ತಾನೆ ಕಳ್ಳ. ಸೊ ಇದಾದಮೇಲೆ ಅಲ್ಲಿ ರಿಷಾ ಆ್ಯಂಡ್ ನಮ್ಮ ಚಂದ್ರಪ್ರಭಾ ಅದು ಒಂದು ಫ್ಲರ್ಟಿಂಗ್ VT ಪ್ಲೇ ಮಾಡಿದ್ರು ಗುರು. ಏನು ಮಾಡೋರಪ್ಪ, ಅತಿ ಆಗುತ್ತೆ ಅದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬೆಟರ್. ರಿಷಾ ಕೂಡ ಅಷ್ಟೇ, ಏನೇ ಆ್ಯಕ್ಟ್ರೆಸ್ ಆಗಲಿ, ಏನೇ ನಾಟಕ ಮಾಡಲಿ,
ಬಟ್ ಅದು ಸ್ವಲ್ಪ ಕಡಿಮೆ ಆದರೆ ಬೆಟರ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಮಡಿಕೆ ಹೊಡೆಯುವಂಥ ಟಾಸ್ಕು. ಸೊ ಇಲ್ಲಿ ನನ್ನ ಪ್ರಕಾರ ಎಲ್ಲರೂ ಕೂಡ ಸ್ವಲ್ಪ ಚೆನ್ನಾಗಿ ತೊಗೊಂಡ್ರು ರೀಸನ್ಗಳು ಕೊಡಬೇಕು ಅಂತಂದಾಗ. ಬಟ್ ಇನ್ನೊಂಚೂರು ಅಗ್ರೆಸಿವ್ ಆಗಿರಬೇಕಾಗಿತ್ತು ಅನಿಸುತ್ತೆ ಅದು. ಯಾರು ಕೂಡ ಅಷ್ಟೊಂದು ಅಗ್ರೆಸಿವ್ ಆಗಿ ಹೋಗಲಿಲ್ಲ. ಇಲ್ಲಿ ಅಶ್ವಿನಿ ತೊಗೊಂಡಿರುವಂಥ ಹೆಸರು ಧ್ರುವಂತದ್ದು. ಸೊ ನನ್ನ ಜೊತೆ ಅವ್ರು ವರ್ಕ್ ಮಾಡಿದ್ದಾರೆ, ಅವ್ರು ಏನು ಅಂತ ನನಗೆ ಗೊತ್ತಿದೆ. ಬಟ್ ಅವರವರೇ ಆದಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳು, ಪರ್ಸನಲ್ ಪ್ರಾಬ್ಲಮ್ಸ್ ಹೊರಗಡೆ ಸ್ವಲ್ಪ ಸಿಗಾಕೊಂಡಿದ್ರು. ಬಟ್ ಇವಾಗ ಅವ್ರು ಮೇ ಬಿ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಬೇಕಾಗುತ್ತೆ. ಆ್ಯಂಡ್ ಕಾವ್ಯ ಅಶ್ವಿನಿಗೆ ತುಂಬ ಚೆನ್ನಾಗಿ ಕೊಟ್ಟರಪ್ಪ, ಸಖತ್ತಾಗಿರೋವಂಥದ್ದು ಇತ್ತು ಅದು. ರೆಸ್ಪೆಕ್ಟ್ ಬೇಕು ಅಂದರೆ ಫಸ್ಟ್ ಅವರು ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇದೇ ಒಂದು ರೀತಿಯಲ್ಲಿ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟು. ಮೇ ಬಿ ಇವತ್ತಿಂದ ಅವರು ತಿದ್ಕೊಂತಾರೆ ಅಂತ ಅನ್ಸುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮಾಳು ಅವರು ಸುದ್ದಿ ಕೊಡ್ತಾರೆ. ಇದು ತುಂಬ ಚೆನ್ನಾಗಿತ್ತು. ಮಾಳು ಕೊಟ್ಟಿರೋ ರೀಸನ್ ತುಂಬ ಚೆನ್ನಾಗಿತ್ತು. ಊಸರವಳ್ಳಿ ಇದ್ದಂಗಿದ್ದಾರೆ, ಯಾಕಂದರೆ ನನ್ನ ಬಗ್ಗೆ. ಸೊ ಒಬ್ಬನೇ ಇದ್ದಾಗ ಒಂಥರ ಹೇಳ್ತಾನೆ ಸೂಪರ್ ನೀನು ಹಾಗೆ ಹೀಗೆ ಅಂತಾನೆ. ಬಟ್ ಒಂದು ಗ್ರೂಪ್ ಅಂತ ಕುಂತಾಗ ಸೊ ಮಾಡು ನೀವು ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆಮೇಲೆ ಮಾತಲ್ಲೇ ಬೇರೆಯವರಿಗೆ ಒಂದು ಆಡ್ಕೊಳ್ಳುವಂಥದ್ದು ಅದು ಎಲ್ಲೋ ಹರ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಮಾಳು ಹೇಳಿದ್ರು. ಆ್ಯಂಡ್ ಇದಾದಮೇಲೆ ಅಲ್ಲಿ ಗಿಲ್ಲಿ ಸುದ್ದಿ ಕೊಡ್ತಾರೆ. ಅಗೇನ್ ಸಡೆ ಮೂದವಿ ಅನ್ನೋಂಥದ್ದಾಗಿರ್ಬೋದು. ಸೊ ಈ ಎರಡೂ ಒಂದು ವರ್ಡ್ಗಳನ್ನು ಒಂದೇ ರೀತಿನ ಅಂತ ಹೇಳ್ತಾನೆ. ನಮ್ಮ ಮದುವೆ ಅನ್ನೋಂಥದ್ದು ಕೂಡ ನಮ್ಮ ಕಡೆ ತಪ್ಪು ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಿದ್ದ. ಯಾಕಂದರೆ ಬಿಕಾಸ್ ನಾನು ಕೂಡ ಬೆಂಗಳೂರಲ್ಲೇ ಇದ್ದೀನಿ, ಸುಮಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮೂದವಿಗೂ ಸೆಡೆಗೂ ಏನು ಡಿಫ್ರೆನ್ಸ್ ಇದೆ ಅಂತ ನನಗೂ ಗೊತ್ತಿದೆ. ಬಟ್ ಇವನು ಸುಮ್ಮನೆ ಏನೇನೋ ಹೇಳ್ತಾನೆ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳಿದ್ರು. ಅದು ಒಂದು ರೀತಿಯಲ್ಲಿ ಕರೆಕ್ಟೇ. ಗಿಲ್ಲಿ ಅಥವಾ ಸುದ್ದಿ ಏನಿದೆ ಅಲ್ಲ, ಕೆಲವರಿಗೆ ಸುಮ್ಮನೆ ಟಾರ್ಗೆಟ್ ಮಾಡಿ ತಾನು ಅಂದಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಹೇಳುವಂಥ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಇಲ್ಲಿ ಯಾರು ಕೂಡ ಬಕ್ರಗಳಲ್ಲ. ಕನ್ನಡ ನಿಘಂಟು, ಪ್ರತಿಯೊಂದು ನಿಘಂಟು ಕೂಡ ಎಲ್ಲರೂ ಕೂಡ ನೋಡ್ಕೊಂಡು ಬಂದಿರೋರೇ ಇದ್ದಾರೆ. ಓಕೆ, ನಾನೇ ಒಂದು ಕನ್ನಡದ ಕಂದ ಅನ್ನೋ ರೀತಿಯಲ್ಲಿ ಕೆಲವರು ಆಡ್ತಾರೆ. ಅದು ಜಾನ್ವಿಯಾದ್ರಾಗಿರ್ಬೋದು, ಇವನಾದ್ರಾಗಿರ್ಬೋದು. ಮಾತಾಡೋದು ಆಡ್ಬಿಡೋದು. ಆಮೇಲೆ ಕನ್ನಡ ನಿಘಂಟಲ್ಲಿ ಹಂಗಿದೆ, ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತು ಬಂದುಬಿಡ್ತೀರಾ, ಕನ್ನಡ ಮೀಡಿಯಮು ಓದಬೇಕು, ಹಳ್ಳಿ ಆ ಥರ ಎಲ್ಲ ಡೈಲಾಗ್ ಹೊಡೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದು ಗಿಲ್ಲಿ ಸರಿಯಾಗಿ ಕೊಟ್ಟ ಅಂತಲೇ ಹೇಳ್ತೀನಿ. ಆ್ಯಂಡ್ ಮಲ್ಲಮ್ಮ ಸುದ್ದಿ ಅವ್ರಿಗೆ ಕೊಡ್ತಾರೆ. ಧ್ರುವಂತ್ ನನಗೆ ಏನು ಹೇಳಿಲ್ಲ, ಅವನು ಒಳ್ಳೆ ರೀತಿಯಲ್ಲೇ ಹೇಳಿದ್ದಾನೆ, ಕೆಟ್ಟ ರೀತಿದು ಯಾವುದು ಕೂಡ ಹೇಳಿಲ್ಲ. ನೀನೊಂಥರ ಜಿರಳೆ ಇದ್ದಂಗೆ, ಈ ಕಡೆ ಹೊಡೆದ್ರೆ ಆ ಕಡೆಗೆ ಹೋಗ್ತೀಯ, ಆ ಕಡೆ ಹೊಡೆದ್ರೆ ಈ ಕಡೆ ಹೋಗ್ತೀಯ ಅಂತ ಹೇಳ್ಬಿಟ್ಟು ತಲೆಗೆ ಸರಿಯಾಗಿ ಹೊಡೆದ್ರು. ಆ ಒಂದು ಏನು ಚಟುವಟಿಕೆ ನಡೀತಲ್ಲ ಅದರಲ್ಲಿ ಜಾಸ್ತಿ ಜೋರಾಗಿ ಹೊಡೆದಿರೋದು ಅಂತಂದ್ರೆ ಮಲ್ಲಮ್ಮನೆ ಸುದ್ದಿಗೆ ಹೊಡೆದಿರೋವಂಥದ್ದು. ಶಾಕಾಗ್ಬಿಟ್ಟ ಅವನ ಶಿಷ್ಯ. ಇದಾದಮೇಲೆ ರಕ್ಷಿತಾ ಅವರು ಅಶ್ವಿನಿ ಅವ್ರಿಗೆ ಹೇಳ್ತಾರೆ. ಆ್ಯಂಡ್ ಅದೇನು ಅಂತಂದರೆ ಭಯ ಆಗುತ್ತೆ ಅವ್ರು ನೋಡ್ತಾ ಇದ್ದಾರೆ. ಬಿಕಾಸ್ ಇತ್ತೀಚೆಗೆ ನೋಡ್ತಾ ಇದ್ದಾರೆ ತುಂಬ ಫೇಕ್ ಸ್ಮೈಲು, ಫೇಕ್ ಆಟ, ಫೇಕ್ ಮಾತುಕತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ನನಗೂ ಕೂಡ ಹಂಗೆ ಅನಿಸುತ್ತೆ. ಅವ್ರು ಇತ್ತೀಚಿನ ಒಂದು ಲಾಸ್ಟ್ 1 ವೀಕ್, ಅರ್ಧ ವೀಕ್ ನೋಡಿದ್ರು ಕೂಡ ಒಂಥರ ಫೇಕಾಗಿ ಅನ್ನಿಸ್ತಾ ಇದ್ದಾರೆ. ಅವ್ರು ಹಂಗಲ್ಲ, ಅದು ಅಶ್ವಿನಿ. ಓಕೆ, ಫಸ್ಟ್ ಇದ್ದಾರಲ್ಲ, ನನ್ನ ಪ್ರಕಾರ ಅದು ಅಶ್ವಿನಿ ಅಂತ ಅನ್ಸುತ್ತೆ. ಆ ಒಂದು ಅರಗೆನ್ಸು ಸೊ ಅದು ಇದೆ, ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಬಟ್ ತುಂಬ ಫೇಕಾಗಿ ನಗುವಂಥದ್ದು, ನಾಮಿನೇಷನ್ ಮಾಡಿದ್ರು ಕೂಡ ನಗುವಂಥದ್ದು. ಸೊ ಇದೆಲ್ಲೋ ಫೇಕ್ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಇದಾದಮೇಲೆ ಎಲಿಮಿನೇಷನ್ ಚಟುವಟಿಕೆ ನಡೆಯುತ್ತಲ್ಲಿ. ಸೊ ಇದು ಮಾತ್ರ ಸಖತ್ತಾಗಿತ್ತು. ಫಸ್ಟ್ ರೌಂಡಲ್ಲೇ ಅದೆನ್ನೆಲ್ಲ ಹುಡ್ಕುವಂಥ ಒಂದು ಚಟುವಟಿಕೆ ಇತ್ತು. ಎಲ್ಲರೂ ಕೂಡ ಒಂದೊಂದು ಎಲಿಮಿನೇಷನ್ ತೊಗೊತಾರೆ. ಅದಾದಮೇಲೆ ಅಲ್ಲಿ ಯಾರ್ಯಾರ ಒಂದು ಸೇಫ್ ಆಗ್ತಾರೆ ಅಂತಂದರೆ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಆ್ಯಂಡ್ ಜಾನ್ವಿ. ಸೊ ಅವರಿಗೆ ಕೆಲವರಿಗೆ ಸಿಕ್ಕಿರುವಂಥ ಇದರಲ್ಲಿ ಎನ್ವಿಲಪ್ಪಲ್ಲಿ ಇವರು ಸೇವ್ ಅಂತ ಬರುತ್ತೆ. ಆ್ಯಂಡ್ ಡೇಂಜರ್ ಝೋನಲ್ಲಿ ಇರುವಂಥದ್ದು ಧ್ರುವಂತ್, ಸ್ಪಂದನ ಆ್ಯಂಡ್ ರಾಶಿಕಾ. ಸೊ ಈ 3 ಜನ ಡೇಂಜರ್ ಝೋನಲ್ಲಿ ಇರ್ತಾರೆ. ಆ್ಯಂಡ್ ಅದಾದಮೇಲೆ ಸುದೀಪ್ ಸರ್ ಏನು ನಮ್ಮ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು ಗಿಲ್ಲಿಗೆ. ಸೊ ಅದಕ್ಕೆ ಆದಂಥ ಒಂದು ಗಿಫ್ಟ್ ಅಂತ ಕೊಟ್ಟರು ಸುದೀಪ್ ಸರ್ ಕಡೆ. ಕಾಫಿ ಮಗ್ಗು, ಆಮೇಲೆ ಬಿಸ್ಕೆಟ್ಸು, ಒಂದು ಜೊತೆಗೆ ಒಂದು ಟಿ-ಶರ್ಟ್ ಕೂಡ ಕೊಟ್ಟರು. ಅದು ಇನ್ನು ಮುಂದೆ ಯಾರ್ಯಾರು ಕಿಚ್ಚನ ಚಪ್ಪಾಳೆ ತೊಗೊತಾರೆ ಸೊ ಎಲ್ರಿಗೂ ಕೂಡ ಕೊಡ್ತಾರಂತೆ. ಆ್ಯಂಡ್ ಈ ವಾರ ಯಾರಿಗೂ ಕೂಡ ನನಗೆ ಕೊಡಬೇಕು ಅಂತ ಅನಿಸಲಿಲ್ಲ. ಸೊ ಅದಕ್ಕೋಸ್ಕರನೇ ಕೊಡ್ತಾ ಇಲ್ಲ. ಆಮೇಲೆ ಕಿಚ್ಚನ ಚಪ್ಪಾಳೆಗೋಸ್ಕರ ಆಡಬೇಡಿ, ಸೊ ನಿಮ್ಮ ಆಟಕ್ಕೋಸ್ಕರ ಆಡಿ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಹೇಳಿದ್ರು. ಸೊ ಇದಾದಮೇಲೆ ಅಲ್ಲಿ 3 ಜನ ಡೇಂಜರ್ ಝೋನಲ್ಲಿ ಇದ್ದರು. ಸೊ ಅಲ್ಲಿ ಧ್ರುವಂತ್, ಸ್ಪಂದನ ಆ್ಯಂಡ್ ರಾಶಿಕಾ ಅವ್ರಿಗೆ ಒಂದು ಚಟುವಟಿಕೆ ಕೊಡ್ತಾರೆ, ಪಜಲ್ನ ಸಾಲ್ವ್ ಮಾಡುವಂಥದ್ದು. ಆ್ಯಂಡ್ ಸ್ಟಾರ್ಟ್ ಆಗುತ್ತೆ. ಧ್ರುವಂತ್ ತುಂಬ ಫಾಸ್ಟ್ ಆಗಿದ್ರು, ಆ್ಯಂಡ್ ರಾಶಿಕಾ ಸಿಕ್ಕಾಪಟ್ಟೆ ಸ್ಲೋ, ಆ್ಯಂಡ್ ಸ್ಪಂದನ ಕೂಡ ಸ್ಲೋನಲ್ಲೇ ಇದ್ದರು. ಫಸ್ಟ್ ಅಲ್ಲಿ ಮುಗಿಸೋವಂಥದ್ದು ಅಲ್ಲಿ ನಮ್ಮ ಧ್ರುವಂತ್ ಮುಗಿಸ್ತಾರೆ. ಆ್ಯಂಡ್ ಎಲ್ಲ ಒಂದು ಅಲ್ಲಿ ಪಜಲ್ ಕೂಡ ಸಾಲ್ವ್ ಮಾಡ್ತಾರೆ. ಬಟ್ ಈ ಕಡೆಗೆ ರಾಶಿ ಆ್ಯಂಡ್ ಸ್ಪಂದನ, ಸೊ ಅವರ ಒಂದು ಪಜಲ್ ಇನ್ಕಂಪ್ಲೀಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಕೆಲವೊಂದು ಪಾರ್ಟ್ಗಳು ಮಿಸ್ಸಿಂಗ್ ಆಗಿರುತ್ತೆ. ಪಾರ್ಟ್ ಮಿಸ್ಸಿಂಗ್ ಇತ್ತು ಅಂತಂದರೆ ಅವರು ಎಲಿಮಿನೇಟ್ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಸುದೀಪ್ ಸರ್ ಬಿಗ್ ಬಾಸ್ ಹೇಳುವಂಥದ್ದು, ಸೊ ಮನೆಯವರು ಇಬ್ಬರನ್ನು ಕೂಡ ಬೀಳ್ಕೊಡಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ಮುಖ್ಯ ದ್ವಾರದ ಮೂಲಕ ಅವರನ್ನು ಹೊರಗಡೆ ಬರಬೇಕು ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲಿ ಇನ್ನೇನು ಮುಖ್ಯ ದ್ವಾರ ಹಿಂಗೆ ಓಪನ್ ಆಗುತ್ತೆ, ನೋ ಎಲಿಮಿನೇಷನ್ ವೀಕ್ ಅಂತ ಬಂದ್ಬಿಡುತ್ತೆ. ಫುಲ್ ಏನು ಅಳ್ತಾ ಇದ್ರು ಇವರೆಲ್ಲರೂ ತಪ್ಪಿಕೊಂಡು ಒಬ್ಬೊಬ್ಬರನ್ನ. ಬಟ್ ಅದಾದಮೇಲೆ ಅಗೇನ್ ಫುಲ್ ಖುಷಿಯಾಗಿ ಹೋಗ್ಬಿಟ್ರು. ರಾಶಿಕಾ ಅಂತೂ ಗೊತ್ತಿಲ್ಲ, ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದು ಹೆಂಗೆ ಬಾಂಡಿಂಗ್ ಶುರುವಾಗುತ್ತೆ ಒಂದು ವಾರದಲ್ಲೇ ಅಂತ. ಸೂರಜ್ಗೆ ತಬ್ಕೊಂಡಿದ್ದೇನು ಎಲಿಮಿನೇಷನ್ ಒಂದು ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ, ತಿರ್ಗಾ ಅದನ್ನು ಸೇವ್ ಅಂತ ಆದಮೇಲೂ ಕೂಡ ಅಷ್ಟೇ. ಅವರೊಬ್ಬರು ಮ್ಯಾಕ್ಸಿಮಮ್ ಇದ್ದಂಥದ್ದೇ ಅಲ್ಲಿ ಓನ್ಲಿ ಸೂರಜ್ ಹತ್ರನೇ. ಈ ಥರ ಆದರೆ ಕಷ್ಟ ಆಗಿಬಿಡುತ್ತೆ. ಲವಿ ಡವಿ ಎಲ್ಲ ಬಿಗ್ ಬಾಸ್ ಮನೆ ಒಳಗಡೆ ನಡೆಯಲ್ಲ. ಬಿಕಾಸ್ ಆ ಪ್ಯೂರಿಟಿ ಇಲ್ಲ ಇವಾಗ. ಸುಮ್ಮನೆ ಇಬ್ಬರು ಇಂಡಿವಿಜುವಲ್ ಆಗಿ ಸುಮ್ಮನೆ ಆಡ್ಕೊಂಡು ಹೋದರೆ ಬೆಟರ್ ಆಗಿರುತ್ತೆ. ಓಕೆ, ಅಲ್ಲಿ ಇಲ್ಲಿ ಒಂಚೂರು ಡ್ಯಾನ್ಸು ಅದು ಇದು ಓಕೆ. ಬಟ್ ನೋಡಿದ್ವಲ್ಲ ಮೊನ್ನೆ ಒಂದು ಎಪಿಸೋಡಲ್ಲಿ ಕಾಲ ಮೇಲೆ ಕಾಲು ಹಾಕೊಳ್ಳೋದು, ಕೈ ಹಿಡ್ಕೊಳ್ಳೋದು, ಇದೆಲ್ಲ ಯಾವ ಬಾಂಡಿಂಗು ಗುರು. ಸ್ಪಂದನ ಒಂದು ಗುಡ್ ಅಂತಂದರೆ ಎಲ್ಲರೂ ಮನೆಯವ್ರ ಜೊತೆಗೆ ಆಲ್ಮೋಸ್ಟ್ ಬೆರೀತಾರೆ. ಸೊ ಅದೊಂದು ಅವ್ರದ್ದು ಒಳ್ಳೆತನ. ಬಟ್ ಅವ್ರು ಟಾಸ್ಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ಲೋ ಇದ್ದಾರೆ ಗುರು. ಅದನ್ನು ಅವರು ಸ್ವಲ್ಪ ಮೀನ್ಸ್ ವರ್ಕ್ ಮಾಡಬೇಕು. ಇಲ್ಲ ಅಂದರೆ ಬೇರೆ ಒಂದು ರೀತಿಯಲ್ಲಿ ಅವರು ಎಂಟರ್ಟೈನ್ಮೆಂಟು, ಡ್ಯಾನ್ಸು ಏನೋ ಒಂದು ಮಾಡಬೇಕು ಗುರು, ಜನಗಳಿಗೆ ಹತ್ರ ಆಗಬೇಕು. ಇಲ್ಲ ಅಂತಂದರೆ ತುಂಬ ಹಂಗೆ ದೂರ ಹೊಂಟೋಗ್ಬಿಡ್ತಾರೆ. ಸ್ಟಾರ್ಟಿಂಗ್ ಇದ್ದಂತಹ ಒಂದು ಏನಂದರೆ ಅವರ ಮೇಲಿದ್ದಂಥ ನಂಬಿಕೆ ಸೊ ಇವಾಗಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ಸರ್ವೈವ್ ಆಗ್ತಾರೆ ಅನ್ನೋಂಥದ್ದು. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ. ನಿನ್ನೆ ಇದ್ದಂಥ ವಿಷಯ ಇಷ್ಟು. ಸೊ ಆ್ಯಂಡ್ ಇವತ್ತು ಸೊ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋಗಳು ಬರುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ.